ನಿಂತ್ಕೊಳ್ಳಿ. ನಮಸ್ಕಾರ ರೀ. ಏನೋ ಮಾಡೋದೀಗ? ನಿಮ್ಮನ್ನ ಊರಲ್ಲಿ ಯಾವತ್ತೂ ನೋಡಿಲ್ವಲ್ಲ. ಅದು ಯಾರ ಕಡೆಯವರು ನೀವು? ಅದು ಭಾವನವ್ರೆ ಭಾವನವ್ರೆ ಭಾವನವ್ರೆ, ಇವರು ನಮ್ಮ ಕಡೆಯವ್ರೆ ಭಾವನವ್ರೆ. ಹಾಗ ನೀವು ಒಳಗೋಗಿ ಅಲ್ಲಿ ಉಪ್ಪು ಹಾಕ್ತಾರೆ, ಉಪ್ಪ ಚೆನ್ನಾಗಿ ತಿನ್ನಿ. ಹೋಗಿ 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 ಹೋಗಿ. ನಾನು ಆಮೇಲೆ ಸಿಗ್ತೀನಿ. ಭಾವನವ್ರೆ, ನಿಮ್ಗೊಂದು ಕೆಲಸ ವಹಿಸಿದ್ನಲ್ಲ, ಅದೇನಾಯ್ತು? ಅದಕ್ಕೆ ಹೊರಟಿದ್ದೆ. ಬಂದೆ ಹೋಗಿ ಬಂದೆ. ಇಲ್ಲಿ ನೋಡು, ಆ ತಿಕ್ಕಲ್ ನನ್ನ ಮಗನಿಂದ ನಾವು ಈಸಿಯಾಗಿ ಒಳಗಡೆ ಬಂದ್ಬಿಟ್ವಿ. ಆ ಮದುವೆ ಹೆಣ್ಣು ಎಲ್ಲಿದ್ದಾಳೆ ಅಂತ ನೋಡು. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಸರಿ. ಶೌರ್ಯ ಸರ್, ಹಲೋ ಶೌರ್ಯ ಸರ್. ಸರ್ ರಿಸೀವ್ ಮಾಡಿ ಮಾತಾಡ್ತಾನೆ ಇಲ್ವಲ್ಲ. ಹಲೋ ಶೌರ್ಯ ಸರ್, ಯಾಕೆ ಮಾತಾಡ್ತಿಲ್ಲ ಸರ್? ಕೇಳಿಸ್ಕೊತಿದ್ದೀರಾ? ಹಾ, ಬೇಕು ಅಂತಾನೆ ಮಾತಾಡ್ಲಿಲ್ಲ ಅಲ್ವಾ? ಹಾ, ಯಾಕೆ ಸರ್? ನೀನ್ ಈ ರೀತಿ ಪ್ರೀತಿಯಿಂದ ನನ್ ಕಾಲ್ ಮಾಡ್ದೆ ಎಷ್ಟ್ ದಿನ ಆಯ್ತು ರಾಜಿ. ಅಷ್ಟಕ್ಕೂ ನೀನ್ ಈ ರೀತಿ ಫೋನ್ ಮಾಡ್ದೆ ಎಷ್ಟು ದಿವಸ ಆಯ್ತು. ಅದಕ್ಕೆ ಇಷ್ಟು ದಿನ ನಿರೀಕ್ಷೆ ಮಾಡ್ತಿದ್ದೆ, ನಿನ್ ಸ್ವೀಟ್ ಆಗಿರೋ ವಾಯ್ಸ್ ಕೇಳ್ಬೇಕು, ನಿನ್ ಜೊತೆ ಪ್ರೀತಿಯಿಂದ ಹಾಗೆ ಮಾತಾಡ್ಬೇಕು ಅಂತ. ಅದಕ್ಕೆ ನಾನು ಕಾಯ್ತಾ ಇದ್ದೆ. ಆಹಾ, ಈ ನಗುನ ಕೇಳ್ದೆ ನನ್ ಮುಖ ಎಷ್ಟು ಬಾಡೋಗಿತ್ತು ಗೊತ್ತಾ? ಸರಿ, ಇನ್ನೊಂದ್ಸಲ ನನ್ಗೋಸ್ಕರ ನಗಾಡು. ಹೋಗಿ ಸರ್. ಸರಿ ಬಿಡು, ಹೋಗ್ತೀನಿ. ಸರ್ 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 ಸರ್, ನಾನು ನಾಚಿಕೆಯಿಂದ ಹೇಳಿದ್ದು ಸರ್. ಸರ್, ಏನ್ ಮಾಡ್ತಿದ್ದೀರಾ? ಸರ್, ರಾಜಿ ಎಲ್ಲಿದ್ಯಾ? ಮನೇಲಿ ಇದ್ದೀನಿ ಸರ್. ನಿನ್ನ ಮೀಟ್ ಮಾಡ್ಬೇಕು ಅಂತ ನಾನು ಆವಾಗಿಂದ ಕಾಯ್ತಿದ್ರೆ ನೀನ್ ಅಲ್ಲೇ ಇದೆಯಾ? ಇವಾಗ್ಲೇ ಹೊರಡ್ತೀನಿ ಸರ್. 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ, ಬೇಗ ಬಾ. ರಾಜಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಏನೂ ಇಲ್ಲ ಅತ್ತೆ, ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರನ್ನ ನೋಡಕ್ ಹೋಗ್ತಿದ್ದೆ. ಅಷ್ಟೇನಾ ಅಥವಾ ಏನಾದ್ರೂ ಮುಚ್ಚಿಡ್ತಿದ್ಯಾ? ಸುಮ್ನೆ ಇರುತ್ತೆ, ಪ್ರತಿ ಸಲ ಅನುಮಾನ ಪಡ್ತೀಯಾ? ನಾನೇನ್ ಮುಚ್ಚಿಡ್ತಿಲ್ಲ. ಅದ್ ಹಾಗಲ್ವೇ, ಫ್ರೆಂಡ್ಸ್ ಬಂದ್ರೆ ಅವರೇ ಒಳಗ್ ಬರ್ಬೇಕು, ನೀನ್ ಯಾಕೆ ಹೊರಗೆ ಹೋಗ್ತಿದ್ಯಾ? ಅತ್ತೆ, ನಾನ್ ಹೊರಗಡೆ ಹೋಗ್ತಿರೋದೇ ಅವ್ರನ್ನ ಒಳಗ್ ಕರ್ಕೊಂಡ್ ಬರೋದಕ್ಕೆ. ಸರಿ, ಬೇಗ ಒಳಗ್ ಬಂದ್ಬಿಡು. ಮದುಮಗಳಾಗ್ ತಯಾರಾದ್ಮೇಲೆ ಒಬ್ಳೆ ಎಲ್ಲೆಲ್ಲೂ ಓಡಾಡಬಾರ್ದು. ಹೋಗು.
ಹಾ ಅಬ್ಬಬ್ಬಬ್ಬಬ್ಬ ರಾಜಿ ನೀನಿನ್ ಹೀಗ್ ಮದ್ವೆ ಹೆಣ್ಣಿನ ತರ ನೋಡ್ತಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಈ ಜನ್ಮದಲ್ಲಿ ಇದು ಸಾಕು ಅನ್ನಿಸ್ತಿದೆ. ಆದ್ರೆ ಮದ್ವೆ ಹೆಣ್ಣಿನ ತರ ರೆಡಿ ಆದ್ಮೇಲೆ ಹೀಗೆಲ್ಲ ತಿರ್ಗಾಡ್ಬಾರ್ದು ಕಣೆ. ಮಂಟಪಕ್ ಹೋಗುವಾಗ ನಾನೇ ಕರಿತೀನಿ. ಹೋಗು ಅದಲ್ಲ ಅಜ್ಜಿ. ಹೋಗೆ ಹೋಗು. ಅತ್ತೆ? ಹಾ ಬರ್ತಾ ಇದ್ದೀನಿ. ರಾಜಿ ಎಲ್ಲಿಗಮ್ಮ? ಅಪ್ಪ ಅದು ಯಾಕಮ್ಮ ಹಾಗಿದೀಯಾ? ಹೊರಗಡೆಗೆ ಅಪ್ಪ. ರಾಜಿ ಏನೇ ಕೆಲಸ ಇದ್ರು ಬೇರೆಯವ್ರು ನೋಡ್ಕೋತಾರ ಬಿಡು. ಮದುಮಗಳಾಗಿ ತಯಾರಾದ್ಮೇಲೆ ಎಲ್ಲಿಗೂ ಹೋಗ್ಬಾರ್ದು, ಮನೆ ಹೊಸಲು ದಾಟಬಾರ್ದು, ಚಪ್ರಾನ ದಾಟಬಾರ್ದು ಅಂತ ಹೇಳ್ತಾರೆ. ಮಂಟಪಕ್ಕೆ ಹೋಗ್ಬೇಕಾದ್ರೆ ಕರಿತೀನಿ ಬಿಡು. ಸ್ವಲ್ಪ ಹೊತ್ತು ಹೋಗಿ ವಿಶ್ರಾಂತಿ ತಗೋ. ಹೋಗಮ್ಮ.